ಕರ್ಕೊಂಡು ಹೋದ ತಕ್ಷಣ ಬಾಗಿಲೊಳಗೆ ಹೋಗ್ಲಿಲ್ಲ, 2 ಹೆಣ ಬಿತ್ತು. ನನ್ನ ಮಗಳು ಅಂದ್ರು, ಎಂತ ದೈವಶಕ್ತಿ ನಿಂತು, ನಿನ್ ಕಾಲಿಟ್ಟೆ 2 ಹೆಣ ಬಲಿ ತಗೊಂಡ್ಬಿಟ್ಟೆ ಅಂತ. ನನಗೆ ಗೊತ್ತಾಗ್ತಿಲ್ಲ ನಾನು ಏನು ನಂಬಿ ಅಂತ ಸುಮ್ಮನೆ ಇದ್ದೆ. ಕೊಡ ಹೊರು ಅಂತ ಅಣ್ಣಮ್ಮ ಅಂದಾಗ, ಏನ್ ಕೊಡ ಹೊರಲಿ, ನನ್ನ ಹತ್ರ ಏನೈತೆ ಅಂತ. ಎಲ್ಲಮ್ಮನ ಹೊರ ಸ್ವಲ್ಪ ಬೀದಿ ಬೀದಿ ಗ್ರಾಮ ನಾನು ಬರ್ತೀನಿ ಜೊತೆಗೆ. ಡಬಲ್ ಬೆಡ್ರೂಮ್ ಕೊಡವ ಅಂದೆ ಎಲ್ಲಮ್ಮನಿಗೆ. ಡಬಲ್ ಬೆಡ್ರೂಮ್ ಕೊಟ್ಟವಳೆ. ಇವತ್ತು ಚೆನ್ನಾಗಿದ್ದೀನಿ. ನಾನೇ ಕೆಲಸದವಳಾಗಿದ್ಲೇ ಹೊರತು ಯಾವತ್ತವಳು ಓನರ್ ಆಗ್ಲಿಲ್ಲ. ಈ ತಾಯಿ ನಿಮ್ಮ ಹತ್ರ ಬಂದು ನಿಮ್ಮ ನೆಲೆಸಿದ್ದು ಹೇಗೆ? ನಿಮಗೆ ಆ ಥರದ್ದು ಏನಾದ್ರು ಕನ್ಸು ಬಿದ್ದಿತ್ತಾ, ಏನಾರು ಆಗಿತ್ತಾ? ಇಲ್ಲ, ನನಗೆ ನೋಡಿ, ನನ್ನ ಮಗಳು ನಾವು ಎಲ್ಲೋ ಇದ್ವಿ, ನನಗೆ ತಿನ್ನೋಕೆ ಊಟನೂ ಇರಲಿಲ್ಲ. ಯಾಕಂದ್ರೆ ನಾನು ಅವತ್ತು ಹೋಮ ಹವನ 21 ವರ್ಷ ನಾನು ದೀಕ್ಷೆ ಆಗಿ ಹೋಮ ಹವನಗಳು ಮಾಡಿದೆ, ಎಲ್ಲ ರೀತಿಯಿಂದನೂ ಮಾಡಿದೆ. ಏನೇ ಮಾಡಿದ್ರು ನನಗೆ ವಾಮಾಚಾರ ಮಾಡಿ 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 ತುಳಿಯೋರು. ನನಗಿದು ಗೊತ್ತಿರಲಿಲ್ಲ ಏನು ಅಂತ. ಏನು ಹಿಂಗೆ ಆಗ್ತಿದೆಯಲ್ಲ, ಹೆಂಗಪ್ಪ ದೇವ್ರೆ ಅಂದೆ. ಆವಾಗ ಎಲ್ಲಮ್ಮ ಬಂತು. ಎಲ್ಲಮ್ಮ ಕೂದಲು ಸುತ್ತಕತ್ತಿದ್ವು. ನನ್ನ ಮಗಳಿಗಂದು ಇದೇನು ಈ ಕೂದಲು ಸುತ್ತವಲ್ಲ ಅಂತಂದೆ. ನೀನು ಎಣ್ಣೆ ಹಾಕಕ್ಕಿಲ್ಲ, ಅದಕ್ಕೆ ಹಂಗಾಗುದು. ನಾನು ಅವತ್ತಿಂದ ಹಂಗೇನಮ್ಮ ಇದೇನು ಇದ್ಕಿದಂಗೆ ಅಂತ ಹಾವಿನ ಥರ ಸುತ್ತಕತ್ತೇವು. ಆಮೇಲೆ ಕರಿ ಚೆನ್ನಾಗಿ ಮೆಹಂದಿ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ತಿರುಪತಿ ಕೊಟ್ಟು ಬಂದೆ. ಆಮೇಲೆ ನೋಡಿದ್ರ ಮತ್ತೆ ಅದೇ ಥರ ಕೂದಲು ಆಗಕತ್ತಿದ್ವು. ಅಲ್ಲ, ಕೂದಲು ಕೊಟ್ಟು ಬಂದೆ. ಆಮೇಲೆ ಕಷ್ಟದ ಮೇಲೆ ಕಷ್ಟ ಆಯಿತು. ಮಗಳು ಏನೋ ಕೆಲವೊಂದು ಇದರಿಂದ ದೂರ ಆದ್ಲು. ಏನು ಹಿಂಗೆ ಆಯ್ತಲ್ಲ, ವಿಷ ತಗೊಂಡೆ, ಸಾಯಿಲಿಲ್ಲ, ವಾಪಸ್ ಬಂದೆ. ನೋಡಿ, ನಾನು ವಿಷ ತಗೊಂಡೆ. ನನ್ನ ಕರ್ಕೊಂಡು ಆಸ್ಪತ್ರೆಯಲ್ಲಿ ಇಟ್ಟರು. ಕರ್ಕೊಂಡು ಹೋದ ತಕ್ಷಣ ಬಾಗಿಲೊಳಗೆ ಹೋಗ್ಲಿಲ್ಲ, 2 ಹೆಣ ಬಿತ್ತು. ನನ್ನ ಮಗಳು ಅಂದ್ರು, ಎಂತ ದೈವಶಕ್ತಿ ನಿಂತು, ನಿನ್ ಕಾಲಿಟ್ಟೆ 2 ಹೆಣ ಬಲಿ ತಗೊಂಡ್ಬಿಟ್ಟೆ ಅಂತ. ನನಗೆ ಗೊತ್ತಾಗ್ತಿಲ್ಲ ನಾನು ಏನು ನಂಬಿ ಅಂತ ಸುಮ್ಮನೆ ಇದ್ದೆ. ಅದಾದ ಮೇಲೆ ತಿರ್ಗಾ ಮನೆ ಬಿಟ್ಟು ಏನೋ ಅಲ್ಲೂ ಮೋಸ ಮಾಡಿದ್ರು ಓನರ್ಗಳು. ಓನರ್ ಮೋಸ ಮಾಡ್ದ, ಎಲ್ಲ ನಮ್ದೇನೆ, ನಿನ್ನ ಹತ್ರ ಏನಿಲ್ಲ, ಬಾಡಿಗೆನ ಕೊಟ್ಟಿದ್ರು. ಆಯ್ತು ಹೋಗ ಅಂತ ಹೇಳ್ಬಿಟ್ಟು ಶಾಪ ಹಾಕಿ ಬಂದೆ, ನರಕ ಅನ್ಭೋಗ್ಸಿದ್ರು ಅಂತ. ಬಂದಾದ್ಮೇಲೆ ಎಲ್ಲಮ್ಮ ಕೊಡ ಒರೆಸಿದ್ರು. ಬಂದೆ ಅಣ್ಣಮ್ಮರಿಗೆ. ಮೆಜೆಸ್ಟಿಕಲ್ಲಿ ಬಂದು ವೇಟಿಂಗ್ ರೂಮಲ್ಲಿ ಕೂತೆ, ನಿಂತೆ, ಮಲಗಿದೆ. ಆಮೇಲೆ ಏನಿದು ಅಂತ ಹೇಳ್ಬಿಟ್ಟು ಏನು ಮಾಡಲಿ ಅಂದೆ. ಸ್ನಾನ ಮಾಡಿದ್ದೆ. ನಡಿ ಅಣ್ಣಮ್ಮನಿಗಂದು. ಅಣ್ಣಮ್ಮನ ಹತ್ರ ಹೋದೆ. ಅತ್ತೆ, ಏನವ ತಾಯಿ, ಏನಿದು ಪರಿಸ್ಥಿತಿ? ಲೇ, 3 ವರ್ಷ ಆಯಿತು ಶಾಪ ಹಾಕೋಗಿ, ಏನು ನಡೀತಾ ಇದೆ? ಕೊಡ ಹೊರ ಸುತ್ತ ಬೀದಿ ಬೀದಿ ಗ್ರಾಮ ಬಂದಾಗಬಾರದಲ್ಲೇ ಕೊರೋನಾ ಮಾಯ ಆಗ್ಬೇಕಲ್ಲ ಅಂದು. ಏನು ಕೊಡ ಹೊರಲಿ, ನನ್ನ ಹತ್ರ ಏನೈತಿ ಅಂದೆ. ಆವಾಗ ನನ್ನ ಫ್ರೆಂಡು, ತುಂಬ ಆತ್ಮೀಯಳು, ದೇವ್ರ ಅವಳನ್ನ ಚೆನ್ನಾಗಿರ್ತಿರ್ಲಿ. ಚನ್ನಪಟ್ಟಣದಲ್ಲಿ ಇದ್ದಾಳೆ ಅವಳು. ನೀಚರು ಚನ್ನಪಟ್ಟಣದಲ್ಲಿ ನನಗೆ ನರಕನೂ ಕೊಟ್ಟರು. ಆದ್ರೆ ನನ್ನ ಫ್ರೆಂಡ್ ಇದ್ದಾಳೆ ಚನ್ನಪಟ್ಟಣದಲ್ಲಿ. ಅವಳು ಸ್ವಲ್ಪ ದುಡ್ಡು ಕೊಟ್ಟಿದ್ಲು ನನಗೆ. ಅದೇ ದುಡ್ಡು ತಗೊಂಡು ಬೆಂಗಳೂರಿಗೆ ಬಂದಿದ್ದೆ. ಕೊಡ ಹೊರು ಅಂತ ಅಣ್ಣಮ್ಮ ಅಂದಾಗ, ಏನು ಕೊಡ ಹೊರಲಿ, ನನ್ನ ಹತ್ರ ಏನೈತೆ ಅಂತ. ಎಲ್ಲಮ್ಮನ ಹೊರ ಸ್ವಲ್ಪ ಬೀದಿ ಬೀದಿ ಗ್ರಾಮ ನಾನು ಬರ್ತೀನಿ ಜೊತೆಗೆ. ವಾಮಾಚಾರ ತಾಂಡವ ಇಲ್ಲಿ, ನಾನು ಬರ್ತೀನಿ. ಸುತ್ತಬೇಕಲ್ಲೇ ಗ್ರಾಮ ಬೀದಿ ಬೀದಿ ಸುತ್ತಬೇಕು ಅಂದು. ನಂಗೆ ಹೌದವ, ಆತವ. ಎಲ್ಲಮ್ಮನ್ನ ಹೊರಬೇಕು ಅಂದಾಗ, ಆಯ್ತು ಬಿಡವ ಅಂತಂದೆ. ಎಲ್ಲಮ್ಮನ್ನ ಮರುದಿನ ಭೀಮ್ನ ಅಮಾವಾಸ್ಯೆ ಇತ್ತು. ಹೋಗಿ ಮೂರ್ತಿ ಎಲ್ಲ ತಂದು ಎಲ್ಲಮ್ಮನ್ನ ಮತ್ತೆ 2 ಗಂಡ ಹೆಂಡತಿ ಬಂದರು. ಅಲ್ಲಿಂದ ಹೇಳ್ಕೊಳ್ದೆ ಎಲ್ಲಮ್ಮನಿಂದ. ನಾನು ಕುಂತಿದ್ದೆ ಅದ್ಕೊಂತ. ಯಾಕವ್ವ ಅಳ್ತಿದ್ದಿ ಅಂದ್ರು. ಎಲ್ಲಮ್ಮನ ಹೊರಬೇಕಂತ. ನಂಗೆ ಗೊತ್ತಿಲ್ವಾ ಹ್ಯಾಂಗೇನು, ಏಕಿ ಬೆಂಕಿ ಹೇಳಿದ್ಮಾಗ ಮುಗಿದು ಬರಬೇಡ ಬಿಡೋದಿಲ್ಲ ಆಕೆ ಅಂದು. ಹೌದವ ಅಂತಂದೆ. ಹ್ಯಾಂಗ ನೀನು ಹೋಗಂದು. ತೊಗೊಂಬಂದ ತಕ್ಷಣ ರೆಡಿ ಮಾಡಿಕೊಟ್ರು. ರೆಡಿ ಮಾಡಿದ್ಮೇಲೆ ಅವತ್ತು ಬೆಳಗ್ಗೆ ಗುರುವಾರ ಇತ್ತು, ಬೆಳಗ್ಗೆ ಶುಕ್ರವಾರ ಭೀಮ್ನ ಅಮಾವಾಸ್ಯೆ ಆತು ಅಂತ ಕೊಡ ಹೊರಕ್ಕೆ ಹೋದೆ. ಇಲ್ಲಿ ಬೇಡ, ಇದಕ್ಕೆ ಹೋಗು ಅಂದು ಬಡ್ಡಿ ಮಕ್ಕಳು. ಅಲ್ಲಿ ಹೋದೆ. ಅಲ್ಲಿ ಹೋಗಿ ಕೊಡ ಹೊತ್ಬಿಟ್ಟು ಅವತ್ತು ಉದೋ ಅಂತ ಶುರು ಮಾಡಿದೆ. ಉದೋ ಎಲ್ಲಮ್ಮ ಅಂತ ಹೊಂಟೆ. ದುಡ್ಡು ಸುರಿಮಳೆ. ನನಗೆ ಇರೋಕ್ಕೆ ಜಾಗನೇ ಇರಲಿಲ್ಲ. ರಾಮಕೃಷ್ಣ ಲಾಡ್ಜಲ್ಲಿ ಹೋದ್ರೆ ರೂಮ್ ಕೊಡೋಕ್ಕಿಲ್ಲ ಅಂದರು, ಅಡ್ವಾನ್ಸ್ ಇಲ್ಲ ಅಂದರೆ. ಅವ್ನ ಮ್ಯಾನೇಜರು ಅವನು ಬಂದುಬಿಟ್ಟು, ಅಮ್ಮ ನಾನು ಕೊಡ್ತೀನಿ, ನೀನು ಇರು ತಾಯಿ, ನೀನು ನೋಡಿದ್ರೆ ಅಯ್ಯೋ ಅನಿಸುತ್ತೆ ನನಗೆ, ದೊಡ್ಡ ಮನೆಯವಳು ನೀನು ಅಂದರು. ಆಯ್ತಪ್ಪ ಅಂದ್ಬಿಟ್ಟು ಅವತ್ತು 500 ರೂಪಾಯಿ ಅವನು ಕಟ್ಟಿದ. ಆಮೇಲೆ ಅವನಿಗೆ ಕೊಟ್ಟೆ. 1 ತಿಂಗಳಿದೆ 20,000 ಕಟ್ಟಿದ ಅಲ್ಲಿ. ಆಮೇಲೆ ಬರ್ತಾ ಮಲ್ಲೇಶ್ವರಂ ಒಂದು PG ಆದ್ರೆ ಕೊಡು ತಾಯಿ ಅಂದೆ. ಅವಾಗ PG ಕೊಟ್ಲು. 2 ತಿಂಗಳು ಅಲ್ಲಿದ್ದೆ. ಅಲ್ಲೂ ನರ್ಕನೇ ನೋಡ್ಸಿದ್ರು. 2 ತಿಂಗಳಿದ್ದೆ. ಅದಾದ್ಮೇಲೆ ಚಿಕ್ಕ ಮನೆ ಕೊಟ್ಟಿದ್ದೆ PG. ಆಮೇಲೆ PG ಕೊಟ್ಟು 2 ರೂಮ್ ಇರೋದು ಮನೆ ಕೊಟ್ಲು. ಅಲ್ಲಿ ನನಗೆ ಒಳ್ಳೇದಾಯ್ತು. ಅವನರಮ್ಮ ಚಿನ್ನದಂತವಳು ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಒಳ್ಳೆಯವಳು. ನಾನೇ ಕೆಲಸದವಳಾಗಿದ್ಲೇ ಹೊರತು ಯಾವತ್ತವಳು ಓನರ್ ಆಗಲಿಲ್ಲ. ಇದ್ರೆ ಹಂಗಿರ್ಬೇಕು. ಮನೆ ಕೊಡ್ತಾರೆ, ನರಕ ಇಲ್ಲೇ ತೋರಿಸ್ತಾರೆ. ಯಾತಕ್ರಿ? ಏನಾದರೂ ಎತ್ಕೊಂಡು ಹೋಗ್ತೀವ, ಎಲ್ಲ ಇಲ್ಲೇ ಬಿಡಬೇಕು. ಕಿವ್ಯಾನು ಮೂನೇನು ಕಿತ್ಕೊಂಡು ರೆಂಟ್ ಕೊಡೋ ಅಂದವರು ಇದ್ದಾರೆ, ನಾಚಿಗೆಟ್ಟವ್ರು. ಅವ್ರ ಹೆಸರು ಹೇಳೋದು ಬೇಡ.
ಅಂತ ನಾಚಿಕೆಟ್ಟವರು ಏನೋ ಮಾಯಾ ಮಂತ್ರ ಮಾಡಿ ಇನ್ನೂ ನನಗೆ ಬರಲಿ ಅಂತವ್ರೆ. ಈ ಅಮ್ಮ ಇದ್ದಾಳೆ ಏನೋ, ಆ ಅಮ್ಮ ನನ್ನ ಜೊತೆಗೆ ಅಷ್ಟು ನಡೆದ್ಲು, ಜೊತೆಗೆ ನಡೆದ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಬಂದಿದ್ದಾಳೆ ಏನೋ ರಾಣಿ ಅಂದ್ಬಿಟ್ಟು. ಆ ಅಮ್ಮ ಮನೆ ಇದ್ದೆ ನಾನು, ಅಲ್ಲಿದ್ದ ಮೇಲೆನೆ ಕಾರ್ ಬಂತು, ಎಲ್ಲಮ್ಮ ಬಂದ್ಲು, ಎಷ್ಟು ಜನ ಜೊತೆಗೆಲ್ಲ ಕಡೆ ನಡೀತಾ ಇದ್ವಿ. ಅಲ್ಲೇ ಇರು ಅಂದ್ಲು. ನಾನೇ ಬೇಡ, ನಾನು ಹೊರಡ್ತೀನಿ ಅಂತ ಬೇರೆ ಕಡೆ ಡಬಲ್ ಬೆಡ್ರೂಮ್ ಕೊಡವ ಅಂದೆ. ಎಲ್ಲಮ್ಮನಿಗೆ ಡಬಲ್ ಬೆಡ್ರೂಮ್ ಕೊಟ್ಟವಳೆ. ಇವತ್ತು ಚೆನ್ನಾಗಿದ್ದೀನಿ. ಸೊ ಇದೆಲ್ಲ ದೇವರ ನೇಮ. ನನ್ನ ಜರ್ನಿ ಇವತ್ತು ನಡೀತಾ ಇದೆ. ಹೋಮ ಹವನಗಳು 24 ಗಂಟೆ ಎಲ್ಲಮ್ಮನ ಕೆಲಸ ಬಿಟ್ಟರೆ ನನಗೆ ಬೇರೆ ಇಲ್ಲ. ನನಗೆ ಬೇರೆ ಬೇಡವೂ ಬೇಡ. ನನ್ನ ತಾಯಿ ಜೊತೆ ಖುಷಿಯಾಗಿದ್ದೀನಿ. ನಾನು ಇನ್ನೂ ತಾಯಿ ದೇವಸ್ಥಾನ ಮಾಡಬೇಕು, ಎಲ್ಲಮ್ಮ ಬೆಳಿಬೇಕು, ನನ್ನ ಅದು ಆಸೆ. ನನಗೇನಿದೆ, ನನಗೆ ಸಾವಿದೆ, ಇವರು ಶಾಶ್ವತ. ಏನು ನಾನು ಬಂದಿನಿ ಭೂಮಿಗೆ, ಒಂದು ಸಾಧನೆ ಶಾಶ್ವತ ತಾಯಿ ಇರಬೇಕು, ಅದನ್ನು ನಾನು ಮಾಡಬೇಕು. ಅದು ನನ್ನ ಆಸೆ. ಮಲ್ಲೇಶ್ವರಮ್ಮನ ದೇವಸ್ಥಾನ ಆಗಲೇಬೇಕು ಅಂತಿದ್ದೀನಿ. ಬಾಕಿ ಅವಳಿಷ್ಟ, ಭಕ್ತರಿಷ್ಟ, ಎಲ್ಲರೂ ಕೈ ಸೇರಿಸಿದ್ರೆ ಒಂದು ಗೋಪುರ ಆಗುತ್ತೆ. ಮಾಡೋಣ, ತಾಯಿ ಬರಲಿ, ಲೋಕಕ್ಕೆ ಉದ್ಧಾರ ಮಾಡಲಿ ಅಂತ ಬೇಡ್ಕೋತೀನಿ. ಇಷ್ಟೇ ನನ್ನ ಆಸೆ, ಬೇರೆ ಏನಿಲ್ಲ. ಮುಂದೆ ಭಕ್ತರಿಷ್ಟ. ಎಲ್ಲಮ್ಮ ಭಕ್ತರು ಬರ್ತಾರ ಎಲ್ಲ ಬೇರೆ ಬೇರೆ ಕಡೆಯಿಂದ? ಖಂಡಿತ ಬರ್ತಾವ್ರೆ. ಟೈಮ್ ಇಲ್ಲ ನನಗೆ. ಮೊನ್ನೆ ಒಂದು ಹುಡುಗ ವಿಡಿಯೋ ಮಾಡ್ದ, ಅದನ್ನ ನೋಡಿ ಎಲ್ಲೆಲ್ಲಿಂದನೋ ಬರ್ತಾರೆ. ನನಗೆ ಸಿಟ್ಟು ಜಾಸ್ತಿ, ಕೋಪ ಮಾಡ್ತೀನಿ. ಯಾಕೆ ಗೊತ್ತಾ, ನನಗಂದು ಮಾಡ್ತಾರೆ. ಒಬ್ಬೊಬ್ಬರಿಗೆ ನಡಿಯಲೆ ಫೋನು ಅಂತೀನಿ, ಒಬ್ಬೊಬ್ಬರಿಗೆ ಬರಬೇಡ ನಡಿಯಲೆ ಅಂತೀನಿ. ಯಾಕಂದ್ರೆ ಅಮ್ಮ ಇರ್ತಾಳೆ, ಮಡಿ ಮೈಲಿಗೆ ತುಂಬ ಇರುತ್ತೆ. ನಿಮ್ಮದು ಏನೇನೋ ಕರ್ಮ ಇರುತ್ತೆ. ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ. ನಾನೇನಾದರೂ ಕೋಪ ಮಾಡಿದರೆ, ಏನಾದ್ರು ಮಾಡಿದರೆ ಸಮಾಧಾನವಾಗಿ ತಗೊಳ್ಬೇಕು ಭಕ್ತರು. ಇದು ನಿಜ. ಇದನ್ನು ನಾನು ಕೇಳ್ಕೊತೀವಿ. ಯಾಕಂದರೆ ಅಷ್ಟು ಮಾಡ್ತಾರೆ ನನಗೆ. ನಾನು ಯಾರನ್ನೂ ಸೇರಬಾರ್ದು, ಯಾರ ಜೊತೆ ಪ್ರೀತಿಯಿಂದ ಇರಬಾರ್ದು, ಯಾರಿಗೂ ಆಶೀರ್ವಾದ ಮಾಡಬಾರ್ದು. ಎಂಥ ಮಾಯ ಮಾಡ್ತಾರೆ ಅಂತೀರಿ. ರಾತ್ರೆಲ್ಲ ಕುದಿಸ್ತಾರೆ ನನಗೆ, ಹಗಲೆಲ್ಲ ಕುದಿಸ್ತಾರೆ. ಅದನ್ನು ದಾಟಿ ಹೊರಗೆ ಬರ್ತೀನಿ ಭಕ್ತರಿಗೆ ಒಳ್ಳೇದು ಮಾಡೋಕ್ಕೆ. ಅದಕ್ಕೆ ನಿಮ್ಮನ್ನ ಯಾರೋ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಮನಸ್ಸು ಮುಗಿಸ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ನನಗೆ ಆ ಉದ್ದೇಶ ಇಲ್ಲವೇ ಇಲ್ಲ. ಆದರೆ ಸ್ವಲ್ಪ ತಾಳ್ಮೆಯಿಂದ ಆಯಿತು ಬಿಡಮ್ಮ ಅಂದ್ರೆ ಸಾಕು. ಎಷ್ಟೋ ಪ್ರೀತಿಯಿಂದ ನೋಡ್ತಾಳೆ ಎಲ್ಲಮ್ಮ. ಇದು ಸತ್ಯ ತಾಯಿ.